ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಸರಾಸರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ವಿಧಾನವನ್ನು ನೋಡಿದ್ದೇವೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಒಂದು ಮೂರ್ನಾಲ್ಕು ಟೈಪ್ ಸಮಸ್ಯೆಯನ್ನು ಬಿಡಿಸಿದ್ದೇವೆ. ಈಗ ಎರಡನೇ ವಿಧಾನವನ್ನು ನೋಡೋಣ, ಟೈಪ್ 2. ಇಲ್ಲಿ ಇದರ ಮೇಲೆ ಪ್ರಶ್ನೆಗಳು ಹೆಂಗೆ ಬರಬಹುದಪ್ಪ ಅಂತ. ಹಾಗಾದರೆ ಇದರಲ್ಲಿ ನೋಡ್ರಿ, ಒಂದು ಪ್ರಶ್ನೆ ತಗೊಳ್ಳೋಣ. ನಿಮಗಂತೂ ಈ ಫಾರ್ಮುಲಾ ನೆನಪಿರಲಿ, ಬೇರೆ ಬೇರೆ ಟೈಪ್ಸ್ ಬಂದಾಗ ಈ ಫಾರ್ಮುಲಾ ಚೇಂಜ್ ಹೆಂಗೆ ಮಾಡ್ಕೋಬೇಕಂತ ಹೇಳಿರ್ತೇನೆ. ಈಗ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ. ಈಗ ನಾವು ವಿಚಾರ ಮಾಡ್ತೇವೆ, ಇಲ್ಲಿ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾನೆ. ನಾವು ಹೋದ ಸಾರಿ ಮಾಡಿದ್ದೆವು ಫಸ್ಟ್ ಕ್ಲಾಸ್ ಅಲ್ಲಿ, ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಮಾಡಿದ್ದೆವು, ಬೆಸ ಸಂಖ್ಯೆ ಅಂತೇಳಿ ಮಾಡಿದ್ದೆವು. ಆದ್ರೆ ಇಲ್ಲಿ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಕೇಳ್ತಾನೆ. ನಮಗೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತ ನಮಗೆ ಫಸ್ಟ್ ಗೊತ್ತಿರಬೇಕು. ನಾವು ಯಾವುದಕ್ಕೆ ಭಾಜ್ಯ ಸಂಖ್ಯೆ ಅಂತ ಕರಿತೇವೆ, ನಾವು ಯಾವುದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಹಾಗಾದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಭಾಜ್ಯ ಸಂಖ್ಯೆ ಅಂದ್ರೆ 2 ಮತ್ತು ಅಥವಾ ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಆ ಸಂಖ್ಯೆ ಮತ್ತು ಇತರ ಸಂಖ್ಯೆಯಿಂದ ಭಾಗವಾಗ್ತಿತ್ತು ಅಂದ್ರೆ ಅದಕ್ಕೆ ಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಉದಾಹರಣೆಗೆ ನಿಮಗೆ ಭಾಜ್ಯ ಸಂಖ್ಯೆ ಅಂದ್ರೆ ಎಂಥೋ ಸರ್ ಅಂತ ಕೇಳಿದಾಗ, ಈಗ ಇದು 8 ಇದೆ, ಇದು 8 ಅಂತ ತಿಳ್ಕೊರಿ, ಇದು 8 ಐತಿ. ಈ 8 ಏನಪ್ಪ ಅಂತಂದ್ರೆ 2ರಿಂದ ಭಾಗ ಹೋಗ್ತೈತಿ, 4ರಿಂದ ಭಾಗ ಹೋಗ್ತೈತಿ, 8ರಿಂದ ಭಾಗ ಹೋಗ್ತೈತಿ. ಹಾಗಾದ್ರೆ ನೆನ್ಪಿಟ್ಕೋರಿ, 2, 4, 8 ಅಂದ್ರೆ ಅದೇ ಸಂಖ್ಯೆಯಿಂದ ಮತ್ತು ಇತರ ಸಂಖ್ಯೆಯಿಂದ ಭಾಗ ಹೋಗ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ನೀವು ನೆನ್ಪಿಟ್ಕೊಳ್ಳಿ, ಈಗ ಅವಿಭಾಜ್ಯ ಸಂಖ್ಯೆಗಳ ಅಂತಾನೆ, ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ, ಈಗ ಒಂದು ಸಂಖ್ಯೆ ಇದೆಯಪ್ಪ, 3 ಇದೆ, 3. ಈ 3 ಐತಪ್ಪ ಅಂತಂದಾಗ ಈ ಸಂಖ್ಯೆ ಎಷ್ಟರಿಂದ ಭಾಗ ಆಗ್ತೈತಿ? 3. ಒಂದು 3ರಿಂದ ಭಾಗ ಆಗ್ತೈತಿ, ಇಲ್ಲ 1ರಿಂದ ಭಾಗ. 1 3 3 1 3 ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅದೇ ಸಂಖ್ಯೆಯಿಂದ ಅಥವಾ 1ರಿಂದ ಭಾಗ ಆಗ್ತಿತ್ತು ಅಂದ್ರೆ ಅದಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಯಾವ ಸಂಖ್ಯೆ ಇರುತ್ತಲ್ಲ ಆ ಸಂಖ್ಯೆ ಅದರಿಂದ ಮತ್ತು 1ರಿಂದ ಮಾತ್ರ ಭಾಗ ಆಗ್ಬೇಕು, ಉಳಿದ ಯಾವುದೇ ಸಂಖ್ಯೆಯಿಂದ ಭಾಗ ಆಗಬಾರ್ದು. ಭಾಗ ಹೋಗ್ತಿದ್ದಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನೈತಿ, ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ. ಹಾಗಾದ್ರೆ ಮೊದಲ 5 ಫಸ್ಟ್ ಅವಿಭಾಜ್ಯ ಸಂಖ್ಯೆ ಎಷ್ಟು? 2. ನೀವು ಅಂತೀರಿ, ಸರ್ 2 ಸರಿ ಸಂಖ್ಯೆ ಐತ್ರಿ, ಅವಿಭಾಜ್ಯ ಸಂಖ್ಯೆ ಯಾಕಾಗ್ತದ ಅಂತ ನೀವು ವಿಚಾರ ಮಾಡ್ತೀರಿ. 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಯಾಕಪ್ಪ ಅಂತ ಕೇಳಿದ್ರೆ ನೋಡ್ರಿ, 2 2ರಲ್ಲೇ ಭಾಗ ಆಗ್ತೈತಿ, ಬಿಟ್ಟು 1ರಲ್ಲೇ ಭಾಗ ಆಗ್ತೈತಿ, ಮತ್ತೆ ಯಾವ್ದ್ರಲ್ಲೇ ಆಗ್ತೈತಿ ಅಂತ ನೋಡ್ರಿ, ಆಗಂಗಿಲ್ಲ ತಾನೆ. ಹಾಗಾಗಿ 2 ಕೂಡ ಅವಿಭಾಜ್ಯ ಸಂಖ್ಯೆ. ಹಲವಾರು ಪ್ರಶ್ನೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. 2, 3, 5, 7 ಈ ಟೈಪ್ ಕೊಟ್ಟಿದ್ದಾಗ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ 2 ಅಂತ ಹಾಕಿ, ಸರಿ ಉತ್ತರ ಅದು. ಓಕೆನಾ? ಹಾಗಾದ್ರೆ 2 ಅವಿಭಾಜ್ಯ ಸಂಖ್ಯೆಯೂ ಕೂಡ ಹೌದು, ಸರಿ ಸಂಖ್ಯೆಯೂ ಕೂಡ ಹೌದು. ಹಾಗಾದ್ರೆ 2 ಏನಪ್ಪಾ ಅಂತಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಏನಿದೆ ಪ್ರಶ್ನೆ, ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ 2, ಮತ್ತೊಂದು ಅವಿಭಾಜ್ಯ ಸಂಖ್ಯೆ ಹೋದ್ರೆ 3, 3ರಿಂದ 5, 5ರಿಂದ 7, 7ರಿಂದ 11. ಈಗ ನಿಮಗೆ ಇಲ್ಲಿ ಪ್ರಶ್ನೆ ಬರ್ತದ, ಸರ್ 9 ಬರಂಗಿಲ್ಲ ಏನ್ರಿ ಅಂತಾರೆ. 9 ಬರಂಗಿಲ್ಲ, 9 ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕ್ರಿ ಸರ್ ಇದು ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಯಾಕಲ್ಲ ಅಂತ ಕೇಳಿದ್ರೆ ತಿಳ್ಕೊರಿ, ಈ 9 ಅನ್ನೋದು ಐತಿ ನೋಡ್ರಿ, 9ರಿಂದ ಭಾಗ ಆಗ್ತೈತಿ, 3ರಿಂದ ಭಾಗ ಆಗ್ತೈತಿ, 1ರಿಂದ ಭಾಗ ಆಗ್ತೈತಿ. ಅಂದ್ರೆ ತನ್ನ ಸಂಖ್ಯೆ ಮತ್ತು 1 ಮತ್ತೆ 3ರಿಂದ ಕೂಡ ಭಾಗ ಆಗ್ತದ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತದೆ? ಹಾಗಾಗಿ ಈಗ ನೋಡ್ರಿ, ಇವು ತಗೊಳ್ಳಿ, 11 1ರಿಂದ ಭಾಗ ಆಗ್ತೈತಿ, ಇಲ್ಲ 11ರಿಂದ ಭಾಗ. 7 1ರಿಂದ ಭಾಗ ಆಗ್ಬೇಕು ಅಥವಾ 7ರಿಂದ ಭಾಗ ಆಗ್ಬೇಕು. ಅಂದ್ರೆ 1ರಿಂದ ಅಥವಾ ಅದೇ ಸಂಖ್ಯೆಯಿಂದ ಭಾಗ ಆಗ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವೋ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವೋ. ಹಾಗಾದ್ರೆ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ, ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು
ನಮಗೆ ಫಾರ್ಮುಲಾ ಇದೆ, ಸರಾಸರಿ ಈಕ್ವಲ್ ಟು ಸಂಖ್ಯೆಗಳ ಒಟ್ಟು ಮೊತ್ತ. ಬರೀ ಎಷ್ಟು ಸಂಖ್ಯೆ? 5 ಸಂಖ್ಯೆಗಳು. 2 + 3 + 5 + 7 + ಎಲ್ಲ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಒಟ್ಟು ಎಷ್ಟು ಸಂಖ್ಯೆ? 1 2 3 4 5 5. ಈಗ ನೋಡ್ರಿ 11 7 ಕೂಡಿಸಿದ್ರೆ ಎಷ್ಟು? 18. 18 5 ಕೂಡಿಸಿದ್ರೆ ಎಷ್ಟು? 23. 23 3 ಕೂಡಿಸಿದ್ರೆ ಎಷ್ಟು? 26. 26 1 2 ಕೂಡಿಸಿದ್ರೆ ಎಷ್ಟು? 28 ಡಿವೈಡೆಡ್ ಬೈ 5. ಬರಾಬರ್. ಹಾಗಾದ್ರೆ ಛೇದ ನೋಡ್ರಿ, 5 ಮೊದಲೇ 5 5ಲೇ 25. ಎಷ್ಟು ಉಳಿತ್ರಿ? 3 ಉಳಿತು ಅಂತ ಹೇಳ್ತು. 3 5ಕ್ಕಿಂತ ಸಣ್ಣದೈತಲ್ಲ, ಹತ್ತಂಗಿಲ್ಲ, ಪಾಯಿಂಟ್ ಕೊಟ್ಟು ಪೂಜಿತ ಹೋಯ್ತು. 5 ಎಷ್ಟೇ ರೀ? 5 6ಲೇ 30 ಅಂತ ಹೇಳ್ತು. ಹಾಗಾದ್ರೆ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು 5.6. 5.6 ಈ ಟೈಪ್ ಹೋಗ್ತದೆ ಪ್ರಶ್ನೆ. ಕ್ಲಿಯರ್ ಐತ್ರಿ? ಯಾವ ಟೈಪ್ ಪ್ರಶ್ನೆ ಮಾಡ್ತಾ ಇದ್ದೇವೆ ಅನ್ನೋದು. ಇನ್ನು ಮೊದಲ 5 ಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ನೀವು ಪ್ರಶ್ನೆಯನ್ನ ಬಿಡಿಸ್ರಿ. ಅಥವಾ ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ನಾನು ಬಿಡಿಸಿದ್ದೀನಿ ಹೋದ ಕ್ಲಾಸಲ್ಲಿ. ಓಕೆನಾ? ಇನ್ನು ಇದರಲ್ಲಿ ನಂಬರ್ಸ್ ಕೊಡ್ತಾನೆ, ಒಳಗೆ ಒಂದು ನಂಬರ್ ಅನ್ನ ಮಿಸ್ ಮಾಡಿರ್ತಾನೆ. ಆ ನಂಬರ್ ಅನ್ನ ಮಿಸ್ ಮಾಡಿ ಹಾಗಾದ್ರೆ ಆ ನಂಬರ್ ಯಾವುದು ಅಂತ ಕೇಳಿರ್ತಾನೆ. ಸರಾಸರಿ ಕೊಟ್ಟಿರ್ತಾನೆ, ಅಲ್ಲಿ ಎಕ್ಸ್ ಅಂತ ಕೊಟ್ಟಿರ್ತಾನೆ. ಆ ಟೈಪ್ ಸಮಸ್ಯೆಗಳು ಬಂದಾಗ ಹೇಗೆ? ಅಥವಾ ಇದೇ ಪ್ರಶ್ನೆಯಲ್ಲಿ ಸರಾಸರಿ ಇದರಲ್ಲಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ರಾಮನು ಕನ್ನಡದಲ್ಲಿ 60 ಅಂಕಗಳನ್ನು, ಇಂಗ್ಲಿಷ್ನಲ್ಲಿ 60 ಅಂಕಗಳನ್ನು, ಹಿಂದಿ ವಿಷಯದಲ್ಲಿ 70 ಅಂಕಗಳನ್ನು, ಸಮಾಜ ವಿಜ್ಞಾನ ಮೀನ್ಸ್ ಎಸ್ ಸಮಾಜ ವಿಜ್ಞಾನದಲ್ಲಿ 80 ಅಂಕಗಳನ್ನು, ಬರೇ ವಿಜ್ಞಾನ ಸೈನ್ಸ್ ವಿಜ್ಞಾನದಲ್ಲಿ 80 ಅಂಕಗಳನ್ನು, ಗಣಿತ ವಿಷಯದಲ್ಲಿ 90 ಅಂಕಗಳನ್ನು ಪಡೆದರೆ ಆತನ ಸರಾಸರಿ ಎಷ್ಟು? ಈ ಟೈಪ್ ವಿಷಯಗಳು ಕೊಟ್ಟಿರ್ತಾನೆ ಅಥವಾ ತೂಕಗಳು ಕೊಟ್ಟಿರ್ತಾನೆ. ಅದು ತೂಕಗಳು ವಿದ್ಯಾರ್ಥಿಗಳ ತೂಕ ಶಿಕ್ಷಕ ಕೊಟ್ಟರೆ ಅದನ್ನು ಹೆಂಗೆ ಮಾಡಬೇಕು ಅಂತ ನೆಕ್ಸ್ಟ್ ತರಗತಿಯಲ್ಲಿ ಹೇಳಿರ್ತೀನಿ. ಹಿಂಗೆ ವಿಷಯಗಳು ಏನಾದರೂ ಕೊಟ್ಟರೆ ಈ ಥರ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ಸಂಖ್ಯೆಗಳ ಒಟ್ಟು ಮೊತ್ತ ಸರಾಸರಿ ಈಕ್ವಲ್ ಟು ಸಂಖ್ಯೆಗಳ ಒಟ್ಟು ಮೊತ್ತ ಮಾಡಿ 16 + 16 + 70 + 80 + 80 + 90 ಬರಾಬರಿ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ಎಷ್ಟು ನೋಡ್ರಿ? ನಂಬರ್ 1 2 3 4 5 6 ಡಿವೈಡೆಡ್ ಬೈ 6. ಈಗ ಕೂಡಿಸ್ರಿ, ಅಷ್ಟು ಎಷ್ಟಾಗ್ತಾವ ಅನ್ನೋದು ಕೂಡಿಸ್ರಿ. ಈಗ ನೋಡ್ರಿ 6 6 ಕೂಡಿಸಿದ್ರೆ 12. 12ರಾಗ 7 ಕೂಡಿಸಿದೇವಪ್ಪ ಅಂತಂದ್ರೆ ಎಷ್ಟು? 19. 19ರಾಗ 8 ಕೂಡಿಸಿದೇವು ಅಂದ್ರೆ ಎಷ್ಟೈತ್ರಿ? 19ರಾಗ 8 ಕೂಡಿಸಿದೇವು ಅಂದ್ರೆ ಎಷ್ಟು? 27. 27ರಾಗ 8 ಕೂಡಿಸಿದೇವು ಅಂದ್ರೆ ಎಷ್ಟು? 35. 28 ಸಾರಿ 6 6 ಕೂಡಿಸಿದ್ರೆ ಎಷ್ಟು? 12. 12 7 ಕೂಡಿಸಿದೇವು ಅಂದ್ರೆ ಎಷ್ಟು? 19. 19 8 ಕೂಡಿಸಿದೇವು ಅಂದ್ರೆ ಎಷ್ಟು? 27. 27 8 ಕೂಡಿಸಿದೇವು ಅಂದ್ರೆ ಎಷ್ಟು? 35. 27 8 ಕೂಡಿಸಿದ್ರೆ 35. 35ರಾಗ 9 ಕೂಡಿಸ್ರಿ. 35ರಾಗ 9 ಕೂಡಿಸಿದೇವಪ್ಪ ಅಂತಂದ್ರೆ ಎಷ್ಟಾಗ್ತದ್ರಿ? 35ರಾಗ 9 ಕೂಡಿಸಿದೇವು ಅಂದ್ರೆ 44 ಆಗ್ತದೆ. 44 0ಕ್ಕೆ 0 ಕೊಟ್ಬಿಡ್ರಿ. ಹಾಗಾದ್ರೆ ಆತ ಪಡೆದುಕೊಂಡಿರುವ ಅಂಕ ಎಷ್ಟಪ್ಪ ಅಂತ ಕೇಳಿದ್ರೆ 440. ಒಟ್ಟು ಮೊತ್ತ 440 ಡಿವೈಡೆಡ್ ಬೈ 6. ಬರಾಬರಿ ಹೆಂಗ್ ಬರುತ್ತೆ? ಇಲ್ಲಿ ಕೂಡಿಸಲು ಇಂಪಾರ್ಟೆಂಟ್ ನೋಡ್ರಿ. ಕೂಡಿಸುವಲ್ಲಿ ಸ್ವಲ್ಪ ಒಂದು ನಂಬರ್ ಹೆಚ್ಚು ಕಡಿಮೆ ಆಯ್ತಂದ್ರೆ ಆನ್ಸರ್ ಬರುತ್ತೆ. ಹಾಗಾಗಿ ಈ ಛೇದ ಸಣ್ಣ ಸಂಖ್ಯೆ, ಈಗ ನಿಮಗೆ 6ರಲ್ಲಿ ಛೇದ ಹೊಡಕ್ಕೆ ಬರಲಿಲ್ಲ, ಸಣ್ಣ ಸಂಖ್ಯೆಯಿಂದ ಬರಲಿ.
2 ಮೂರಲೆ 2 ಎರಡಲೆ 2 ಎರಡಲೆ 0 0. ಈ ನೆಕ್ಸ್ಟ್ 3 ಒಂದ್ಲೆ 3 6 18 3 7 21 3 7 21 22ರಾಗ 21 ಹೋದ್ರ 1 ಉಳಿತು ಅಂದ್ರೆ 10 ಐತಿಲ್ಲ ತಾನೇ. ಹಾಗಾದ್ರೆ 3 ಒಂದ್ಲೆ 3 7 21 ಹಾಗಾದ್ರೆ 1 ಉಳಿತಪ್ಪ 10 ಆಯ್ತು. 3 ಮೂರಲೆ ಇದು 3 ಮೂರಲೆ 9 10ರಾಗ 9 ಹೋಯ್ತಂದ್ರ 1 ಉಳಿತು. ಹಾಗಾದ್ರೆ 1 ಉಳಿತಂದ್ರ 10 ಪಾಯಿಂಟ್ ಕೊಟ್ಟು ಪೂಜಿತ ಹೋತು ಮತ್ತು 3 ಮೂರಲೆ. ಹಾಗಾದ್ರೆ ಆ ರಾಮನು ಈ 6 ವಿಷಯಗಳಲ್ಲಿ ಪಡೆದಿರ್ತಕ್ಕಂಥ ಸರಾಸರಿ ಎಷ್ಟಪ್ಪ ಅಂತ ಕೇಳಿದ್ರೆ 73.3. ಈ ಟೈಪ್ ಪ್ರಶ್ನೆಗಳು ಕೂಡ ಏನಪ್ಪ ಅಂತಂದ್ರೆ ಬರಬಹುದು. ಇನ್ನು ನಂಬರ್ಸ್ ಕೊಟ್ಟು ಒಂದು ನಂಬರನ್ನು ಮಿಸ್ ಮಾಡಿರ್ತಾನೆ, ಅದನ್ನು ಕಂಡುಹಿಡಿಯೋದಾಗೆ, ಅಥವಾ ಒಂದು ತರಗತಿಯಲ್ಲಿ ಇಷ್ಟು ವಿದ್ಯಾರ್ಥಿಗಳ ಸರಾಸರಿ ತೂಕ ಇಷ್ಟು, ಅದರಲ್ಲಿ ಶಿಕ್ಷಕ ಒಬ್ಬ ಸೇರಿದ್ರೆ ಇಷ್ಟಾಗುತ್ತೆ, ಹಾಗಾದ್ರೆ ಆ ಶಿಕ್ಷಕನ ತೂಕ ಎಷ್ಟು, ಹೀಗೆ ಬೇರೆ ಬೇರೆ ಟೈಪ್ಸ್ ಸಮಸ್ಯೆಗಳು ಬರ್ತಾವೆ. ಅವು ಏನಪ್ಪ ಅಂತಂದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.